ನಿಮ್ಮ ಮಕ್ಕಳು ಸಿನಿಮಾ ಇಂಡಸ್ಟ್ರಿಗೆ ಬರುವ ಪ್ಲಾನ್ ಏನಾದ್ರೂ ಇದೆಯಾ? ಇಲ್ಲ, ಮಕ್ಕಳಿಗೆ ಯಾರಿಗೂ ಇಷ್ಟ ಇಲ್ಲ. ಅಪ್ಪ ನಿನಗೆ ಸಾಕಪ್ಪ ಅಂತಾರೆ. ನಿಮಗೆ ಸಿನಿಮಾ ಬಿಟ್ಟು ಬೇರೆ ಕ್ಷೇತ್ರಗಳಲ್ಲಿ ಇಂಟ್ರೆಸ್ಟ್ ಇದೆಯಾ? ಸರ್, ನನ್ನ ಮಗ ಏನೋ ಆಸೆ ಇಟ್ಕೊಂಡಿದ್ದಾನೆ, ನಿನ್ನ ಬಿಸ್ನೆಸ್ ಮ್ಯಾನ್ ಆಗಿ ಮಾಡ್ತೀನಿ ನಾನು ಅಂತ. ನಾನು ಕಾಯ್ತಾ ಇದ್ದೀನಿ. ಇನ್ನೇನು 2 ದಿನ ಎಕ್ಸಾಮ್ ಮುಗಿದೋಗುತ್ತೆ. ನಿಮ್ಮ ಮುಂದಿನ ಚಿತ್ರ ಅಥವಾ ಪ್ರಾಜೆಕ್ಟ್ ಬಗ್ಗೆ ಹೇಳಿ. ಇವ್ರದ್ದು ಬೀರಾಮೂರ್ತಿ ಸರ್ದು ಒಂದು ಸಿನಿಮಾ ನಾನೇ ಮೇನ್ ರೋಲ್ ಆಗಿ ಮಾಡಿದ್ದೀನಿ. ಅಬಲೆ ಅಂತ. ಅಬಲೆ ಅಂತಂದ್ರೆ ಆ ಬಲೆ ಅಂತ. ಬಲೆ, ಜೀವನದಲ್ಲಿ ಸಿಗಾಕೊಂಡ್ರು ಅಂತ ಒಂದು ಬಲೆ. ಸೊ ಪ್ಲಸ್ ಇನ್ನೊಂದೊಂದು ಕ್ಯಾರೆಕ್ಟರ್ ಒಂದು ಸಪರೇಟ್ ಬರುತ್ತೆ, ಅದೊಂದು ಅಬಲೆ. ಸೊ 2 ಸೇರಿ ಒಂದು ಕಥೆ ಆಗಿದೆ. ಸೊ ಅದು ಸದ್ಯದಲ್ಲೇ ಈಗೆಲ್ಲ ಅದು ಡಬ್ಬಿಂಗ್ ಎಲ್ಲ ಮುಗೀತು, ಸದ್ಯದಲ್ಲೇ ರಿಲೀಸ್ ಆಗ್ತಾ ಇದೆ. ಹೊಸ ನಿರ್ದೇಶಕರಿಗೆ ನಾನು ಹೇಳೋದಿಷ್ಟೇ, ನಿಮ್ಮ ಯೋಚನೆ ತಕ್ಕಂತೆ ಕಲಾವಿದ ನಾನಿದ್ದೀನಿ, ದಯವಿಟ್ಟು ನಾನು ಬೆಳೆಸ್ಕೊಳ್ಳಿ. ನಾನು ಹೇಳೋದು ಯಾವಾಗ್ಲೂ ಅಷ್ಟೇ, ನನ್ನ ಅಕ್ಕಪಕ್ಕ ನಾನು ಬೇರೆ ಏನು ಯೋಚನೆ ಮಾಡೋದಿಲ್ಲ. ಯಾಕಂದ್ರೆ ನಾನು ನಾಳೆ ಬಗ್ಗೆ ನಾನು ಯಾಕೆ ಯೋಚನೆ ಮಾಡಲಿ? ಸೊ ಹಿಂಗ ಆಗ್ತಾ ಇದೆ, ಅದು ಊಹಾಪೋಹಗಳು. ಯಾವಾಗ್ಲೂ ಮನುಷ್ಯ ಕಲ್ಪನೆಯಲ್ಲಿ ಬದುಕ್ತಾನಂತೆ, ಕಲ್ಪನೆ ಬಿಟ್ಟು ಬದುಕ್ಬೇಕು, ವಾಸ್ತವದಲ್ಲಿ ಬದುಕಬೇಕು. ನಿಮಗೆ ಎಂತ ಗ್ರಂಥದಲ್ಲಿ ಹೇಳೋದು ಕೂಡ ಹೇಳೋದಷ್ಟೇ, ನೀವು ಭೂತ ಕಾಲದಲ್ಲಿ ಬದುಕಬೇಡಿ, ಭವಿಷ್ಯತ್ ಕಾಲದಲ್ಲಿ ಬದುಕಬೇಡಿ, ವರ್ತಮಾನದಲ್ಲಿ ಬದುಕಿ ಅಂತ. ಇವಾಗ ಸಿನಿಮಾಗಳು ಬರ್ತಾ ಇದೆ. ಸೊ ಹಾಗಾಗಿ ಈಗಿನ ಪ್ರೇಕ್ಷಕರು ಕೂಡ ತುಂಬಾ ಚೆನ್ನಾಗಿದೆ, ಕಾಯ್ತಾರೆ. ಒಳ್ಳೆ ಕತೆ ಕೊಟ್ರೆ ಖಂಡಿತ ಕಾಯ್ತಾರೆ. ಅದಕ್ಕೆ ಮೂಲ ಉದಾಹರಣೆ ಏನಂತಂದ್ರೆ ಪಾಪ ಪಾಂಡು ಈಗಲೂ ನಡೀತಾ ಇದೆ, ಟೆಲಿಕಾಸ್ಟ್ ಆಗ್ತಾ ಇದೆ, ರಾತ್ರಿ 12 ಗಂಟೆವರೆಗೂ ನೋಡ್ತಾರೆ. ಅಂದ್ರೆ ಒಳ್ಳೇದನ್ನ ಕೊಟ್ಟಾಗ ಖಂಡಿತ ಅವ್ರು ನೋಡ್ತಾರೆ, ಪ್ರೋತ್ಸಾಹ ಮಾಡ್ತಾರೆ.